ಹೊಸದನ್ನು ಕಲಿಯೋದು, ಪ್ರಕೃತಿಯ ಜೊತೆಗಿರೋದು, ಧ್ಯಾನ ಮಾಡೋದು, ವ್ಯಾಯಾಮ, ಗೇಮ್ಸ್ಗಳಾಡೋದು, ಆಟೋಟಗಳಲ್ಲಿ ತೊಡಗುವುದು ಇಂಥದ್ದನ್ನು ರೂಢಿಸಿಕೊಂಡುವವರು ಮಾತ್ರವೇ, ನೆನ್ಪಿಟ್ಕೊಳ್ಳಿ, ಇವೆಲ್ಲ ಕಲ್ತಿರೋ ಅಂಥವ್ರು ಮಾತ್ರನೇ ವೃದ್ಧಾಪ್ಯದಲ್ಲೂ ಕೂಡ ಲವಲವಿಕೆಯಿಂದ ಇರ್ತಾರೆ. ಹಸಿವು, ನಾವೇನಾದರೂ ಅನ್ನ ಬಿಟ್ಟಾಗ ಅವ್ರಿಗೆ ಕಿರಿಕಿರಿ ಅನಿಸುತ್ತೆ, ನಮಗೆ ಬೈತಾರೆ ಅವರು. ಯಾಕೆ ಅಂತಂದರೆ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಆದರೆ ಅವ್ರಿಗೆ ಆ ಹಸಿವು, ಊಟದ ಬೆಲೆ ಗೊತ್ತಿರುತ್ತೆ. ಹಾಗಾಗಿ ಅದು ಅವ್ರ ತಲೆಯಲ್ಲಿ ಕೂತಿರುತ್ತೆ. ಆ ಏಜಲ್ಲಿ ಅತ್ತೆ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋ ಜ್ಞಾನ ಅತ್ತೆಗೂ ಸೊಸೆಗಿರೋದಿಲ್ಲ. ಅತ್ತೆಗೆ ನಾನು ಹೇಗೆ ಬಿಹೇವ್ ಮಾಡಬೇಕು ಅಂತ ಅವ್ರಿಗೆ ಕಲ್ತಿರೋದಿಲ್ಲ. ಫೈನಲಿ ಈಗೋಯಿಂದ. ಆದರೆ ಈಗೋನ ಬ್ಯಾಲೆನ್ಸ್ ಮಾಡೋಕ್ಕೆ ಅಲ್ಲಿ ನಾಲೆಡ್ಜ್ ಇಲ್ಲ, ಜ್ಞಾನದ ಅಂಧಕಾರದ ಕೊರತೆನೇ ಇವತ್ತು ಎಲ್ಲದಕ್ಕೂ ಕಾರಣ ಆಗ್ತಿರುತ್ತೆ. ನಮಸ್ತೆ. ಸುಪ್ತ ಮನಸ್ಸಿನ ರಹಸ್ಯ, ಸಮೃದ್ಧ ಬದುಕಿನ ಕೀಲಿಕೈ, ಡಾಕ್ಟರ್ ದೀಕ್ಷಿತ ವಾರ್ಕಾಡಿ ಅವರು ಬರೆದಿರೋದು. ಸಮೃದ್ಧ ಬದುಕಿನ ಕೀಲಿಕೈ, ನಿಜ ಅನ್ನಿಸ್ತದೆ ಅಲ್ವಾ? ನನಗಂತೂ ಈ ಬುಕ್ ಓದ್ತಾನೇ ಇರ್ಬೇಕು ಅನ್ನಿಸ್ತಾ ಇದೆ. ಆ್ಯಂಡ್ ಇದೆಲ್ಲ ಬರೀ ಓದೋದಲ್ಲ, ಅಳವಡಿಸ್ಕೊಳ್ಳೋದು. ಓಕೆ, ಸೊ ಇವತ್ತು ನಾವು ನಮ್ಮ ಮುಂದಿನ ಎಪಿಸೋಡ್ಗೆ ಹೋಗೋಣ. ಎಪಿಸೋಡ್ ಕಂಟಿನ್ಯೂ ಆಗ್ತಾ ಇದೆ, ಚಾಪ್ಟರ್ ಕಂಟಿನ್ಯೂ ಆಗ್ತದೆ. ಯಾವತ್ತಾದರೂ ಇಟ್ಸ್ ಓಕೆ ಅಂದಿದ್ದೀರಾ ಅಂತ. ಮೊದಲನೇ ಎಪಿಸೋಡಲ್ಲಿ ಇಟ್ಸ್ ಓಕೆ ಅನ್ನೋದು ಎಷ್ಟು ಪವರ್ಫುಲ್ ಅಂತ ತಿಳ್ಕೊಂಡ್ವಿ. ಎರಡನೇ ಎಪಿಸೋಡಲ್ಲಿ ಇಟ್ಸ್ ಓಕೆ ಎಲ್ಲೆಲ್ಲಿ ನಾವು ಹೇಳೋದ್ರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಈಗ ಎದುರುಗಡೆ ಇರೋ ವ್ಯಕ್ತಿಗಳು ಯಾಕೆ ಇಟ್ಸ್ ಓಕೆ ಅನ್ನಲ್ಲ ಆ್ಯಂಡ್ ಅದನ್ನು ನಾವು ಹೇಗೆ ನೋಡಬೇಕು ಅನ್ನೋದನ್ನು ನಾವಿವಾಗ ಕಲ್ತ್ಕೋತಾ ಇದ್ದೀವಿ. ಸಖತ್ತಾಗಿ ಬರೆದಿದ್ದಾರೆ ಗೊತ್ತಾ ಬುಕ್ ಮಾತ್ರ. ಮ್ಯಾಮ್ ಒಂದ್ಸಲ ಡೈರೆಕ್ಟಾಗಿ ಮೀಟ್ ಮಾಡೋಣ. ಓಕೆ ಫೈನ್. ಸೊ ನಮ್ಮ ಮುಂದಿನ ಎಪಿಸೋಡ್ ಕಂಟಿನ್ಯೂ ಮಾಡ್ತೀನಿ. ಹಿರಿಯರ ವಿಷಯಕ್ಕೆ ಬಂದರೆ ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ. ದೊಡ್ಡೋರ ವಿಚಾರಕ್ಕೆ, ಹಿರಿಯರ ವಿಚಾರಕ್ಕೆ ಬಂದರೆ ನಿಮಗೆ ಗೊತ್ತಿದೆಯೇ, ವಯಸ್ಸಾಗ್ತಾ ಹೋದಂತೆ ಮೆದುಳಿನ ಶಾರ್ಪ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ. 60 ವರ್ಷ 65ರ ಹರೆಯದಲ್ಲಿ ಹೆಚ್ಚಿನವರು ಮೆದುಳು ಯುವಕರಂತೆ ರಿಫ್ರೆಶ್ ಆಗುವುದಿಲ್ಲ. ಅದನ್ನು ಸದಾ ಹಳೆಯ ನೆನಪುಗಳು ಹಿಡಿದು ಜಗ್ಗುತ್ತಿರುತ್ತದೆ. ಬ್ರೈನ್ ಪ್ರಕಾರ ಇದು ಫ್ಯಾಕ್ಟ್. 60 ವರ್ಷ ಆಗ್ತಾ ಅವರಿಗೆ ಈ ಒಂದು ಹಳೆಯ ನೆನಪುಗಳು ಜಾಸ್ತಿ ಜಗ್ಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ರಿಫ್ರೆಶ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಏಜ್ ಆಗ್ತಾ. ಅದಕ್ಕೆ ನಮ್ಮ ಅಮ್ಮಂದಿರಿಗೆ ಅರ್ಥ ಆಗಲ್ಲ, ನಮ್ಮ ಅಮ್ಮಂಗೆ ಎಷ್ಟು ಹೇಳಿದ್ರು ಅಷ್ಟೇ, ನಮ್ಮ ಅಪ್ಪಂಗೆ ಎಷ್ಟು ಹೇಳಿದ್ರು ಅಷ್ಟೇ, ಅವ್ರು ಬದಲಾಗಲ್ಲ ಅಂತ ಕೆಲವು ಮಕ್ಕಳುಗಳು ಹೇಳೋದು ನೋಡಿದ್ದೀವಿ. ಪುಟ್ಟ ಮಕ್ಕಳಿದ್ದಾಗ್ಲೂ ಹಾಗೇ ಇರ್ತಾರೆ, ದೊಡ್ಡೋರಾಗ್ತಾನೂ ಹಾಗೇ ಆಗ್ತಾರೆ. ಇದನ್ನು ಅರ್ಥ ಮಾಡ್ಕೋಬೇಕು. ಆಗ ತಂದೆ ತಾಯಿ ಇವ್ರು ನಮ್ಮಮ್ಮಂಗೆ ಅರ್ಥ ಆಗಲ್ಲ, ನಮ್ಮ ಅಪ್ಪಂಗೆ ಅರ್ಥ ಆಗಲ್ಲ ಅಂತ ಬೈತೀವಲ್ಲ ನಾವು, ಅವ್ರಿಗೆ ಯಾಕೆ ಅರ್ಥ ಆಗಲ್ಲ, ಅವರ ಕಂಡೀಷನ್ ಏನು, ಅವರ ಬ್ರೈನ್ ನರ್ವ್ ಹೇಗಿರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಓಕೆ, ಆ್ಯಂಡ್ ಖಂಡಿತ ಶಿಕ್ಷಣದ ಮೂಲಕ 60 ವರ್ಷ ಅಲ್ಲ 70 ವರ್ಷ ಆಗಿದ್ರೂ ಸಹ ಪರಿವರ್ತನೆ ಸಾಧ್ಯ ಇದೆ. ಜ್ಞಾನದ ಮೂಲಕ ರಿಫ್ರೆಶ್ ಮಾಡ್ಕೋಬಹುದು. ಆದರೆ ರಿಫ್ರೆಶ್ ಮಾಡ್ಕೊಳ್ಳೋದನ್ನು ಕಲಿಬೇಕಾಗಿದೆ. ಯಾರಾದರೂ ಯುವಕರಿಗೆ ನಿಮ್ಮ ತಂದೆ ತಾಯಿಗಳು ಸರಿ ಇಲ್ಲ, ಅವ್ರು ಹೇಳಿದ ಅರ್ಥ ಮಾಡ್ಕೊಳ್ಳಲ್ಲ, ಏನು ಯೂಸ್ ಇಲ್ಲ ಅನ್ಸತ್ತಲ್ಲ, ಅವ್ರಿಗೆ ಹೇಳೋದ್ರ ಬದಲು ಕಲಿಕೆ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನು ಮೂಡೋ ಹಾಗೆ ಮಾಡಿ ತಗೊಂಡ್ರೆ ಒಳ್ಳೆಯದು. ಇಲ್ವಾ, ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೆ ದೊಡ್ಡವ್ರನ್ನ ನಾವಿನ್ನೂ ಅರ್ಥ ಮಾಡ್ಕೊಬೇಕು, ನಮ್ಮನ್ನು ದೊಡ್ಡವ್ರು ಅರ್ಥ ಮಾಡ್ಕೊಳ್ಳೋದಲ್ಲ, ನಾವು ದೊಡ್ಡವ್ರನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಯಾಕೆ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಯಾಕೆ ಅಂದರೆ ಅವ್ರಿಗೆ ಏಜ್ ಆಗ್ತಾ ಮೆದುಳಿನ ಶಾರ್ಪ್ನೆಸ್ ಕಡಿಮೆ ಆಗ್ತಾ ಬರುತ್ತೆ. ಪುಸ್ತಕ ಓದೋದು, ಹೊಸದನ್ನು ಕಲಿಯೋದು, ಪ್ರಕೃತಿಯ ಜೊತೆಗಿರೋದು, ಧ್ಯಾನ ಮಾಡೋದು, ವ್ಯಾಯಾಮ, ಗೇಮ್ಸ್ಗಳಾಡೋದು, ಆಟೋಟಗಳಲ್ಲಿ ತೊಡಗುವುದು ಇಂಥದ್ದನ್ನು ರೂಢಿಸಿಕೊಂಡುವವರು ಮಾತ್ರವೇ, ನೆನ್ಪಿಟ್ಕೊಳ್ಳಿ, ಇವೆಲ್ಲ ಕಲ್ತಿರೋ ಅಂಥವ್ರು ಮಾತ್ರನೇ ವೃದ್ಧಾಪ್ಯದಲ್ಲೂ ಕೂಡ ಲವಲವಿಕೆಯಿಂದ ಇರ್ತಾರೆ.
ವಯಸ್ಸಾದವರೆಲ್ಲ ಹೀಗೇನಾ ಅಂತ ನೀವು ಕೇಳೋದಾದರೆ ಎಲ್ಲರೂ ಹಾಗಿರಲ್ಲ. ಯಾರು ಪುಸ್ತಕ ಓದೋದು, ಧ್ಯಾನ ಮಾಡೋದು, ಯೋಗ ಮಾಡೋದು, ವ್ಯಾಯಾಮ ಮಾಡೋದು, ಹೊಸದನ್ನು ಕಲಿಯೋದು, ಪ್ರಕೃತಿಯ ಜೊತೆಗಿರೋದು, ಆಟೋಟಗಳು, ಗೇಮ್ಸ್ಗಳಾಡೋದು, ಡ್ಯಾನ್ಸ್ ಮಾಡೋದು ಯಾರು ಮಾಡ್ತಿರ್ತಾರೆ ಅವ್ರು ಮಾತ್ರ ಲವಲವಿಕೆಯಿಂದ ಇರ್ತಾರೆ. ಆದರೆ ಇದು ಬೆರಳಷ್ಟು ಜನ ಮಾತ್ರ, ಬೆರಳೆಣಿಕೆಯಷ್ಟು ಜನ ಮಾತ್ರನೇ ಇವತ್ತು ಈ ರೀತಿ ಇರೋದು. ಇನ್ನೆಲ್ಲ ಕೂಡ ಹಿರಿಯರು ಹಳೆಯ ಟೇಪ್ ರಿಕಾರ್ಡರ್ ಅಂತೆ ಹಳೆಯದನ್ನೇ ಹೇಳ್ತಾ ಇರ್ತಾರೆ. ಇದು ಕಿರಿಯರಿಗೆ ಕಿರಿಕಿರಿ ಆಗತ್ತೆ. ಓಕೆ, ಎಂತಹ ರಗಳೆ, ಕೇಳಿ ಕೇಳಿ ತೂತಾಗಿ ಹೋಯ್ತು ನನ್ನ ಕಿವಿ. ಅದೆಷ್ಟು ಸಲ ಹೇಳಿದ್ದನ್ನೇ ಹೇಳ್ತೀರಿ, ನಾನೇನು ಚಿಕ್ಕ ಮಗುನಾ ಅಂತ ನಾವು ರೇಗ್ತಾ ಇರ್ತೀವಿ. 60 ದಾಟಿದ ಬಳಿಕ ಫೋಕಸ್ ಒಂದರಿಂದ ಮತ್ತೊಂದೆಡೆಗೆ ಪದೇ ಪದೇ ಶಿಫ್ಟ್ ಆಗ್ತಾ ಇರುತ್ತೆ. ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಕೇಳಿಸಿಕೊಳ್ಳುವ ಬದಲು ಅವರು ಬೇರೆ ಯಾವುದರ ಬಗ್ಗೆನೋ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಿರುವಾಗ ನೀವು ಹೇಳಿದ ಉತ್ತರ ಕಿವಿಯ ಮೇಲೆ ಬಿದ್ದು ಹೋಗಿರುತ್ತದೆಯೇ ಹೊರತು ಅದನ್ನು ಕೇಳಿಸಿಕೊಂಡಿರುವುದಿಲ್ಲ. ಅದಕ್ಕೆ ಮತ್ತೊಮ್ಮೆ ಅದೇ ಪ್ರಶ್ನೆಯನ್ನ ಕೇಳ್ತಾರೆ. ಹೆಂಗಿದೆ ಅಲ್ಲ? ಎಷ್ಟೆಲ್ಲ ಕೇಳ್ತೀಯಾ, ಕೇಳಿದ್ದನ್ನೇ ಅಂತೀವಿ. ಹೇಳಿದ್ನಲ್ಲ ಮತ್ತ್ಯಾಕೆ ಅದನ್ನೇ ಕೇಳ್ತಾ ಇದ್ದೀರಾ ಅಂತೀವಿ ಅಲ್ವಾ? ಸೊ ಇದು ಫ್ಯಾಕ್ಟ್ ಅಂತ ಇಲ್ಲಿ ಹೇಳ್ತಾ ಇರೋದು. ಅದು ಹಾಗೇನೆ, ಯಾಕಂದರೆ ಆ ವಯಸ್ಸು ಆಗ್ತಾ ಆಗ್ತಾ ಆ ರೀತಿ ಆಗ್ತಾ ಇರುತ್ತೆ. ಬಾಲ್ಯದಲ್ಲಿ ಮಗು 10 ಬಾರಿ ಒಂದೇ ಪ್ರಶ್ನೆಯನ್ನ ಕೇಳಿದ್ರೂ ಕೂಡ, ಕೇಳ್ತಿರುತ್ತಲ್ವ, ಬಾಲ್ಯದಲ್ಲಿ ಮಗುನೂ 10 ಬಾರಿ ಒಂದೇ ಪ್ರಶ್ನೆ ಕೇಳುತ್ತೆ. ವಯಸ್ಸಾದ ಮೇಲೆ 10 ಬಾರಿ ಒಂದೇ ಪ್ರಶ್ನೆ ಕೇಳ್ತಾರೆ ವಯಸ್ಸಾದವರು. ಅದಕ್ಕೆ ಹೇಳೋದು ಚಿಕ್ಕ ಮಗು ಆದಮೇಲೆ ವಯಸ್ಸಾದ್ಮೇಲೂ ಮಗು ಆಗ್ತಾರೆ ಅಂತ. ಓಕೆ, ಪ್ರೀತಿಯಿಂದ ಉತ್ತರಿಸಿದ ತಂದೆ ತಾಯಿ, ಪ್ರೀತಿಯಿಂದ ನೀವು ಉತ್ತರಿಸಬೇಕಾಗಿರೋದು ತಂದೆ ತಾಯಿ ಜವಾಬ್ದಾರಿ. ಅದೇ ರೀತಿ ಅದೇ ತಂದೆ ತಾಯಿ ವಯಸ್ಸಾದಾಗ ಅವರು ಕೂಡ ಮಗುವಾಗಿ ಬಿಟ್ಟಾಗ ಅವರು ಕೇಳುವಂತಹ ಪ್ರಶ್ನೆಗಳನ್ನು ಕೂಡ ನಾವು ಸಮಾಧಾನವಾಗಿ ಪ್ರೀತಿ ಗೌರವಗಳಿಂದ ಉತ್ತರಿಸಬೇಕಾಗತ್ತೆ. ಅವರನ್ನು ಅರ್ಥ ಮಾಡಿಕೊಂಡು ಸಹನೆಯಿಂದ ನಡೆದುಕೊಂಡ್ರೆ ಅದಕ್ಕಿಂತ ದೊಡ್ಡ ಉಡುಗೊರೆ ಇನ್ನೇನಿದೆ ಅಂತ ಹೇಳ್ತಿದ್ದಾರೆ. ಈ ಥರ ನಾವು ಕಲಿತಾ ಬಂದರೆ ನಾವು ಏಜ್ ಆದಾಗ ಚೆನ್ನಾಗಿರ್ತೀವಿ, ಯಾರಿಗೂ ಕಿರಿಕಿರಿ ಮಾಡಲ್ಲ ಅಲ್ವಾ? ಅವರು ಬದುಕಿದ ಕಾಲ, ಆ ವಾತಾವರಣ, ಇದ್ದ ಪರಿಸ್ಥಿತಿ ನಮಗಿಂತ ವಿಭಿನ್ನವಾಗಿದೆ. ಅವರು ಕಂಡ ಹಸಿವು, ನಾವು ಯಾವುದನ್ನು ಅವ್ರು ಕಂಡಿರುವಂತಹ ಹಸಿವು, ನಾವೇನಾದರೂ ಅನ್ನ ಬಿಟ್ಟಾಗ ಅವ್ರಿಗೆ ಕಿರಿಕಿರಿ ಅನಿಸುತ್ತೆ, ನಮಗೆ ಬೈತಾರೆ ಅವರು. ಯಾಕೆ ಅಂತಂದರೆ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಆದರೆ ಅವ್ರಿಗೆ ಆ ಹಸುವು, ಊಟದ ಬೆಲೆ ಗೊತ್ತಿರುತ್ತೆ. ಹಾಗಾಗಿ ಅದು ಅವ್ರ ತಲೆಯಲ್ಲಿ ಕೂತಿರುತ್ತೆ. ಓಕೆ, ಹಾಗಾಗಿ ಮೊಮ್ಮಕ್ಕಳಿಗೆ ಜಾಸ್ತಿ ಹೇಳಿದಾಗ ಅದು ಕಾಳಜಿಯಿಂದ ಮಾಡುವಂಥದ್ದು. ಮೊಮ್ಮಕ್ಕಳು ಏನು ಅಂದ್ಕೊಳ್ತಾರೆ, ನಮ್ಮ ಅಜ್ಜಿ ಸುಮ್ಮನೆ ಹಿಂಸೆ ಮಾಡ್ತಾರೆ ಅಂದ್ಕೊಳ್ತಾರೆ. ಬದುಕು ಕಳೆದ ಬಡತನದ ಮರುಭೂಮಿನ ಅವರು ಫೇಸ್ ಮಾಡಿರ್ತಾರೆ. ಹಾಗಾಗಿ ದುಡ್ಡಿನ ಬಗ್ಗೆ ಇನ್ನೂ ಆಸೆಯನ್ನು ಉಳಿಸಿರುವಂತೆ ಮಾಡುತ್ತೆ. ಅನುಭವಿಸಿದ ಅವಮಾನಗಳು ಒರಟಾಗಿ ನಡೆದುಕೊಳ್ಳುವಂತೆ ಮಾಡುತ್ತೆ. ಮಾತಿನಲ್ಲಿ ನಾಜೂಕು, ನಾಗರಿಕ ಸಮಾಜದ ಶಿಷ್ಟಾಚಾರಗಳು, ನಿಸ್ವಾರ್ಥದಿಂದ ಹಂಚುವುದು, ಹೊಸದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಬಹುಶಃ ಹೆಚ್ಚಿನ ಹಿರಿಯರಿಗೆ ಗೊತ್ತೇ ಇರೋದಿಲ್ಲ. ಅಂದರೆ ಅವರಿಗೆ ಯಾರೂ ಇದನ್ನು ತಿಳಿಸಿಕೊಟ್ಟಿರೋದಿಲ್ಲ, ತಿಳಿದುಕೊಳ್ಳುವ ಪ್ರಯತ್ನ ಅವರೂ ಮಾಡಿರೋದಿಲ್ಲ. ಒಂದು ರೀತಿಯಲ್ಲಿ ಅಜ್ಞಾನದ ಅಂಧಕಾರ ಅವರ ಒಂದು ಕೋಣೆಯಲ್ಲಿ ತಮ್ಮನ್ನು ಬಂಧಿಸಿಕೊಂಡು ಕೀಲಿ ಕೈಯನ್ನು ಎಲ್ಲೋ ಎಸ್ಬಿಟ್ಟಿರ್ತಾರೆ. ನಿರ್ಮಲ ಬದುಕಿನ ಖುಷಿಯನ್ನು ಹೆಚ್ಚಿನವರು ಅನುಭವಿಸೋದೇ ಇಲ್ಲ. ತಮ್ಮದೇ ಸರಿ ಅನ್ನೋ ಮನಸ್ಥಿತಿಯಲ್ಲಿ ಇರೋದ್ರಿಂದ ಅವರಂತೆಯೇ ಸ್ವೀಕರಿಸೋದು ಒಳ್ಳೆಯದು. ಅವ್ರು ಹೇಗಿರ್ತಾರೆ ಹಾಗೆ ಸ್ವೀಕರಿಸೋದು ನಾವು ಕಲಿಬೇಕಾಗತ್ತೆ. ಆ್ಯಕ್ಚುಲಿ ಈ ಅತ್ತೆ ಸೊಸೆ ಜಗಳಗಳು ಯಾಕೆ ಬರುತ್ತೆ ಅಂದರೆ ಈಗೋಯಿಂದ. ಸೊಸೆಗೆ ಆ ಏಜಲ್ಲಿ ಅತ್ತೆ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋ ಜ್ಞಾನ ಅತ್ತೆಗೂ ಸೊಸೆಗಿರೋದಿಲ್ಲ. ಅತ್ತೆಗೆ ನಾನು ಹೇಗೆ ಬಿಹೇವ್ ಮಾಡಬೇಕು ಅಂತ ಅವ್ರಿಗೆ ಕಲ್ತಿರೋದಿಲ್ಲ. ಫೈನಲಿ ಈಗೋಯಿಂದ. ಆದರೆ ಈಗೋನ ಬ್ಯಾಲೆನ್ಸ್ ಮಾಡೋಕ್ಕೆ ಅಲ್ಲಿ ನಾಲೆಡ್ಜ್ ಇಲ್ಲ. ಜ್ಞಾನದ ಅಂಧಕಾರದ ಕೊರತೆನೇ ಇವತ್ತು ಎಲ್ಲದಕ್ಕೂ ಕಾರಣ ಆಗ್ತಿರೋದು. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನೂ ಹೇಳೋದು, ನಮ್ಮ ಜೀವನದಲ್ಲಿ ನಾವೇನಾದರೂ ಮಾಡಿರೋ ಪಾಪಕರ್ಮಗಳನ್ನು ಕಳ್ಕೋಬೇಕು ಅಂತ ಇದ್ದರೆ ಅದಕ್ಕಿರೋದು 2 ದಾರಿ, ಒಂದು ಜ್ಞಾನದ ದಾರಿ, ಇನ್ನೊಂದು ಧ್ಯಾನದ ದಾರಿ ಅಂತ. ಜ್ಞಾನನ ಪಡ್ಕೊಳ್ತಾ ಅದನ್ನು ಅಳವಡಿಸ್ಕೊಳ್ತಾ ಸರಿಯಾಗಿ ನಾವು ನಡೆದಿದ್ದೇ ಆದರೆ ನಮ್ಮ ಹಿಂದೆ ಮಾಡಿರುವಂತಹ ಎಷ್ಟೋ ಪಾಪಕರ್ಮಗಳು ಮೈನಸ್ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಅರಿಶಿಣ ಕುಂಕುಮ ಈ ಥರ ಇಡ್ತಾರಾ, ಅದು ಯಾವ ಸೀಮೆ ಪೂಜೆ ಮಾಡ್ತಿರೋ ನೀವೆಲ್ಲ ಅಂತ ರೇಗ್ತಾ ಇರ್ತಾರೆ. ಜಸ್ಟಿಫಿಕೇಶನ್ ಕೊಡೋಕ್ಕೆ ನಾವು ಹೋಗಲೇಬಾರ್ದು. ದೇವರಿಗೆ ಶ್ರದ್ಧೆ ಮುಖ್ಯ ಅಂತ ಭಾಷಣ ಬಿಗಿಬಾರ್ದು. ಲಾಜಿಕ್ ಮನಸ್ಸಿನಲ್ಲೇ ಇರಲಿ. ಏಕೆಂದರೆ ನೀವು ಹೇಳಿದರೂ ಅವರು ಒಪ್ಪಿಕೊಳ್ಳಲ್ಲ. ಹೌದಾ, ಸರಿ ಅಂತ ಹೇಳಿಬಿಡಿ. ಆ್ಯಂಡ್ ನಿಜಕ್ಕೂ ಹೇಳ್ತೀನಿ, ಇದು ನನ್ನ ಮತ್ತು ನನ್ನ ಅತ್ತೆ ನಡುವೆ ಒಂದು ಬೆಸ್ಟ್ ಬಾಂಡಿಂಗ್ ಇಟ್ಕೊಳ್ಳೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಬಿಕಾಸ್ ನನ್ನ ತಂದೆ ನಮ್ಮ ಅತ್ತೆಗೆ ಆಲ್ರೆಡಿ 70 years. ಓಕೆ,
ಅದು ಹಾಗೇನೆ ಅವ್ರು ಹೇಗೆ ಅಂದರೆ ಕೈಯಲ್ಲಿ ಬಳೆಗಳು ಇಷ್ಟು ಹಾಕ್ಕೋಬೇಕು, ಬಂದಾಗ ಒಡವೆಗಳು ಹಾಕ್ಕೋಬೇಕು, ಪೂಜೆ ಹಿಂಗೆ ಮಾಡಬೇಕು, ಒಂದೇ 2 ದೀಪ ಹಚ್ಚಬೇಕು, ಕಾಮಾಕ್ಷಿ ದೀಪ ಆದ್ರೂ ಅದು 2 ದೀಪನೇ ಹಚ್ಚಬೇಕು, ಅವ್ರದ್ದೊಂದು ಪದ್ಧತಿಗಳು. ಸೈನ್ಸು ಅದಕ್ಕೊಂದು ಎಕ್ಸ್ಪ್ಲನೇಷನ್ ನಾವು ಕೊಡೋಕ್ಕೆ ಹೋಗಬಾರ್ದು. ನನಗೆ ಮದುವೆ ಆಗಿದ್ದ ಹೊಸದ್ರಲ್ಲಿ ಹೇಗೆ ಅಂದರೆ ಒಂದು ಫೋಟೋ, ಒಂದು ದೀಪ, ಇಷ್ಟೇ, ಅರ್ಶಿನ ಕುಂಕುಮ ಇಷ್ಟೇ. ಯಾಕಂದರೆ ನಾವು ಒಂದು ಸಿಂಗಲ್ ಬೆಡ್ರೂಮ್ ಮನೇಲಿ ನಾನು ನನ್ನ ಹಸ್ಬೆಂಡ್ ಇದ್ವಿ, ಅತ್ತೆ. ಸೊ ನನಗೆ ಅಷ್ಟೇ ಪೂಜೆ ಅಂದರೆ ಏನು, ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು. ಬಟ್ ಅವರಿಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಲೈಕ್ ಬೇರೆ ಅಂದರೆ ಅವರು ವಾರ ಪೂಜೆ ಮಾಡೋದು ಅವೆಲ್ಲ. ನನಗೆ ಏನಂದರೆ ನನಗೆ ನಮ್ಮ ಮನೆ ಕಡೆ ಪದ್ಧತಿ ಗೊತ್ತಿತ್ತು, ಅವ್ರ ಮನೆ ಕಡೆ ಪದ್ಧತಿಗಳು ಗೊತ್ತಿರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನು ಪೂಜೆ ಮಾಡೋದನ್ನೆಲ್ಲ ನಿಲ್ಲಿಸೇ ಬಿಟ್ಟಿದ್ದೆ. ಓಕೆ, ಅದು ವೆರಿ ರಾಂಗ್. ನಾವೇನೇನಿದೆ ನಮ್ಮ ಪದ್ಧತಿಗಳನ್ನ ಮಾಡಬೇಕು ಬಿಟ್ಬಿಟ್ಟಿದ್ದೆ ನಾನು. ಸೊ ಏನಾಯಿತು ಅಂದರೆ ನನಗದು ಅವ್ರು ಹೇಳೋದು ತುಂಬ ಪ್ರೆಷರ್ ಅನ್ನಿಸ್ತಾ ಇತ್ತು. ಬಟ್ ಟು ಬಿ ಫ್ರ್ಯಾಂಕ್, ನಾನು ಮಾಡಿದ್ದು ವೆರಿ ಸಿಂಪಲ್. ಹೌದಾ, ಓಕೆ ಆಯಿತು, ಸರಿ ಆಯಿತು. ಈಗ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗಬೇಕಾದ್ರೆ, ಅವರು ಊರಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸ್ಲಿಪ್ಪರ್ ಹಾಕ್ಕೋಬಾರ್ದು, ಬರೀ ಕಾಲಲ್ಲಿ ಹೋಗಬೇಕು ಅಂತಿದ್ರು. ನನಗೆ ಮದುವೆ ಆಗಿದ್ದ ಹೊಸದ್ರಲ್ಲಿ ಅಷ್ಟು ದೂರ ಸ್ಲಿಪ್ಪರ್ ಹಾಕ್ತೆ ಹೇಗೆ ನಡೆಯೋದು, ಅಲ್ಲಿ ಹೋಗ್ಬಿಟ್ಟು ಕಾಲು ತೊಳ್ಕೊಳ್ತೀನಿ ಬಿಡಿ ಅಂತ ಹೇಳ್ತಾ ಇದ್ದೆ. ಮುಂಚೆ ಒಂಥರ ಮನಸ್ತಾಪಗಳಿತ್ತು, ಕಿರಿಕಿರಿ ಇತ್ತು ನನ್ನ ಮತ್ತು ಒಂದು ಫ್ಯಾಮಿಲಿ ಮಧ್ಯ. ಈ ನಾಲೆಜ್ ಎಲ್ಲ ನನಗೆ ಸಿಗ್ತಾ ನಾನು ಏನು ಮಾಡಿದೆ, ಈಗ ಬರೀ ಕಾಲಲ್ಲಿ ಆರಾಮಾಗಿ ಹೋಗ್ತೀನಿ. ಓಕೆ, ಆಮೇಲೆ ಏನಾಯಿತು, ಬರೀ ಕಾಲಲ್ಲಿ ಹೋಗಬೇಕು ಅಂತ ಹೇಳಿದ್ರಲ್ವ, ನಾನು ಸ್ಲಿಪ್ಪರ್ ಬಿಟ್ಬಿಟ್ಟು ಬರೀ ಕಾಲಲ್ಲಿ ಹೋಗೋಕ್ಕೆ ಶುರು ಮಾಡಿದೆ. ನಮ್ಮ ಅತ್ತೆ ಹೇಳಿದ್ರು, ಸ್ಲಿಪ್ಪರ್ ಹಾಕ್ಕೊಂಬ, ನಿನ್ಗೆ ಅಲ್ಲಿ ನಡೆಯೋಕ್ಕಾಗಲ್ಲ ಅಂತ. ಇಲ್ಲ ಬಿಡಿ, ಪರವಾಗಿಲ್ಲ, ಹೋಗೋಣ ಅಂತ. ಅವ್ರಿಗೊಂಚೂರು ಖುಷಿ ಅನಿಸುತ್ತೆ, ಬಿಕಾಸ್ ಅವ್ರ ಮಾತನ್ನು ನಾವು ಕೇಳಿದ್ವಿ ಅಂತ. ನಾವು ಯಾಕೆ ಅಲ್ಲೋ ಕಾಲು ತೊಳ್ಕೊಳಕ್ಕಾಗಲ್ವಾ, ಏನೇನೋ ರೀಸನ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಬಾರ್ದು. ಅವ್ರನ್ನ ಅವರಂತೆಯೇ ನಾವು ಆಕ್ಸೆಪ್ಟ್ ಮಾಡುವಂಥ ನಾಲೆಜ್ ನಾವು ತಗೋಬೇಕಾಗಿದೆ. ಹೌದಾ, ಸರಿ ಅಂದ್ಬಿಟ್ಟು ಮುಂದಕ್ಕೆ ಹೋಗಬೇಕು. ಹಾಗೆ ಇರ್ತೀನಿ ಬಿಡಿ, ಹಾಗೆ ಮಾಡ್ತೀನಿ ಬಿಡಿ ಅಂತ ಹೇಳಿ ನಾವು ಅದನ್ನು ಎಕ್ಸೆಪ್ಟ್ ಮಾಡಬೇಕಾಗಿದೆ. ಆ್ಯಂಡ್ ಇದ್ರಿಗೊಂದು ಮ್ಯಾಜಿಕ್ ಗೊತ್ತಾ, ಯಾವಾಗ ನೀವು ಅವರ ಮಾತನ್ನ ಗೌರವ ಕೊಟ್ಟು ಹೌದು ಅಂತ ಎಕ್ಸೆಪ್ಟ್ ಮಾಡ್ತಿರೋ ಮನಸಾರೆ, ನಿಮ್ಮ ಆಸೆ ಕನಸುಗಳಿಗೆ ಅವರು ಸಹಕರಿಸ್ತಾರೆ. ಈ ಮ್ಯಾಜಿಕ್ ನಾನು ನನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಮಾಡ್ತಾಯಿದ್ದೀನಿ. ನಾನು ಯಾವ ಥರದ ಒಂದು ಫ್ರೀಡಮ್ನ ಎಕ್ಸ್ಪೆಕ್ಟ್ ಮಾಡಿದ್ರು ನನ್ನ ಅತ್ತೆಯಿಂದ ನನಗೆ ಆ ಸಪೋರ್ಟ್ ಇದೆ. ಯಾಕೆ, ಬಿಕಾಸ್ ಅವರ ಒಂದು ಥಾಟ್ಸ್ ಅಥವಾ ಅವ್ರಿಗೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಆ್ಯಂಡ್ ಮುಂಚೆಯಿಂದ ನಾನು ಅದನ್ನು ನೋಡ್ಕೊಂಡು ಬಂದಿದ್ದೀನಿ. ಅದು ನಾವೇನು ಕೊಡ್ತೀವಿ ಅದು ನಮಗೆ ಬರುತ್ತೆ ಅನ್ನೋದು ಕೂಡ ಸತ್ಯ. ನಾವು ಯಾಕೆ ಹಂಗೆ ಮಾಡಬೇಕು ಅಂತ ಈಗೋ ಇಟ್ಕೊಳ್ಳೋದ್ರ ಬದಲು ದೊಡ್ಡವ್ರ ಮುಂದೆ ಸೋಲೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಇದು ಸೋಲಲ್ಲ, ಆ್ಯಕ್ಚುಲಿ ಗೆಲುವು. ಸೊ ಇದನ್ನು ನಾವು ಮಾಡಬೇಕಾಗಿದೆ, ದೊಡ್ಡವ್ರು ಹಾಗೆ ಇರೋದು ಅಂತ ತಿಳ್ಕೊಬೇಕಾಗಿದೆ. ಹೇಗೆ ಅಂತಂದರೆ ತಮ್ಮ ಮಾತಿಗೆ ಬೆಲೆ ನೀಡಿದ್ದಕ್ಕೆ ಅವರು ತೃಪ್ತಿ ಪಡ್ತಾರೆ. ಭಾಳ ಸಂಜೆಯ ಪುಷ್ಪಗಳು ಇನ್ನಷ್ಟು ದಿನ ಗಿಡಗಟ್ಟಿ ಇರುವವು. ಕಳಚಿ ಬೀಳುವ ತನಕ ಪ್ರೀತಿಯಿಂದ ನೋಡಿಕೊಂಡರೆ ಅದಕ್ಕಿಂತ ಪುಣ್ಯ ಏನಿದೆ. ಅಂದರೆ ಏಜ್ ಆಗ್ತಾ ಇದೆ, ಅವ್ರಿಗೆ ಕರೆಕ್ಟಾಗಿ ನೋಡ್ಕೋಬೇಕಾಗಿದೆ ನಾವು. ಎಲ್ಲ ಮುಗಿದ ಮೇಲೆ ಯಾವ ಶೋಕಿಗೆ ಆಡಂಬರದ ಶ್ರಾದ್ದ ಕಾರ್ಯಗಳು. ಅವರ ಆಶೀರ್ವಾದ ಸಿಕ್ಕರೆ ಅದಕ್ಕಿಂತ ಮಿಗಿಲಾದದ್ದು ಏನಿದೆ ಹೇಳಿ. ನಾಳೆ ನಮ್ಮ ಕಥೆಯೂ ಇದೆ ಅಲ್ಲವೇ? ತಲೆಗೆ ಸುರಿದುಕೊಂಡಿದ್ದು ಕಾಲಿಗೆ ಇಳಿಯಲೇಬೇಕು. ಸುರಿದುಕೊಳ್ಳುವುದು ಹಾಲನ್ನೋ ಕೊಳಚೆ ನೀರನ್ನೋ ಅನ್ನೋದನ್ನು ನೀವೇ ನಿರ್ಧಾರ ಮಾಡಬೇಕು. ನಮ್ಮ ಸ್ಟೇಟಸ್ಗೆ ಅವರನ್ನು ಸರಿ ಹೊಂದಿಸುವ ಪ್ರಯತ್ನ ಮಾಡಬಾರ್ದು. ಅಜ್ಜಿ ಕಾಟನ್ ಸೀರೆಯಲ್ಲಿ ಕಂಫರ್ಟಬಲ್ ಆಗಿದ್ದರೆ ಹಾಗೇ ಇರಿ ಅಂತ ಹೇಳಬೇಕು. ನಾನೆಲ್ಲೋ ಕರ್ಕೊಂಡು ಹೋಗ್ತಿದ್ದೀನಿ, ನೀನು ಈ ಥರ ರೆಡಿ ಆಗು ಅಂತ ಪ್ರೆಷರ್ ಹಾಕಬಾರ್ದು. ಓಕೆ, ಅವರು ಹಾಗೆ ಅವ್ರಿಗೆ ಇರೋಕ್ಕೆ ಬಿಡಬೇಕು. ತಾತನಿಗೆ ಪ್ಯಾರಗಾನ್ ಸ್ಲಿಪ್ಪರೇ ಖುಷಿ ಕೊಡ್ತಾ ಇದ್ದರೆ ಅದನ್ನೇ ಕೊಡಿಸ್ಬೇಕು. ಚೇಂಜ್ ಮಾಡ್ಕೊಳ್ಳಿ ನೀವು ಇನ್ನೊಂದು ಸ್ವಲ್ಪ ಅಂತೆಲ್ಲ ಫೋರ್ಸ್ ಮಾಡಬಾರ್ದು. ಚಿಕ್ಕ ಮಕ್ಕಳಿದ್ದಾಗ ಹೇಗೆ ಕಾಳಜಿ ವಹಿಸೋದು ಮುಖ್ಯನೋ, ದೊಡ್ಡವರಾದ ಅವ್ರನ್ನ ಕಾಳಜಿ ವಹಿಸೋದು ಅಷ್ಟೇ ಮುಖ್ಯ. ಓಕೆ, ಸೊ ಹಳೆಯದ್ದು ಈ ಆಧುನಿಕ ಅಡುಗೆ ಮನೆಗೆ ಹೊಂದಿಕೊಳ್ಳೋದಲ್ಲ ಅಂತ ಹೇಳಿ ಅತ್ತೆ ಇಟ್ಟಿರೋ ಪಾತ್ರೆಗಳನ್ನು ಇದೆಲ್ಲ ಏನಕ್ಕೆ ಇಟ್ಟಿದ್ದಾರೆ ಎಲ್ಲ ಎಸ್ಬಿಡಿ, ಹೊಸ ಪಾತ್ರೆ ತರೋಣ ಬೇಡ. ಅವ್ರಿಗೆ ಅದ್ರ ಮೇಲೆ ಒಂದು ಪ್ರೀತಿ ಇರುತ್ತೆ, ಅದನ್ನು ನಾವು ಡಿಸ್ಟರ್ಬ್ ಮಾಡಬಾರ್ದು. ಓಕೆ, ಈ ರೀತಿ ಇನ್ನೂ ಸ್ನೇಹಿತರ ವಿಷಯಕ್ಕೆ ಬಂದರೆ, ಇದು ದೊಡ್ಡವರು, ಇನ್ನು ಸ್ನೇಹಿತರ ವಿಷಯಕ್ಕೆ ಬಂದರೆ ಪ್ರೀತಿ ಗೌರವದಿಂದ ನಡೆದುಕೊಳ್ಳೋದು ಬಹಳ ಮುಖ್ಯ. ನನ್ನ ಸ್ನೇಹಿತ ತಾನೇ ಅಂತ ಮತ್ತೊಬ್ಬರೆದುರು ತಮಾಷೆ ಮಾಡೋದು, ಜೋಕರ್ ಥರ ನಡೆಸ್ಕೊಳ್ಳೋದು, ತೀರಾ ಸದರವಾಗಿ ಟ್ರೀಟ್ ಮಾಡಿದ್ರೆ ನಿಮ್ಮ ಸ್ನೇಹ ಮುರಿದು ಹೋಗ್ಬೋದು. ನೆನಪಿರಲಿ, ಎಷ್ಟೇ ಆತ್ಮೀಯರಾದರೂ ಅವರು ನೀವಲ್ಲ. ನೆವರ್ ಟೇಕ್ ದೆಮ್ ಫಾರ್ ಗ್ರಾಂಟೆಡ್. ನಿಮ್ಮನ್ನು ಬಿಟ್ಟು ಅವರಿಗೂ ಆತ್ಮೀಯರು ಇರ್ತಾರೆ. ಅವರು ಎಲ್ಲರ ಜೊತೆ ಲವಲವಿಕೆಯಿಂದ ಇರಲಿ. ಸ್ನೇಹವನ್ನು ತೀರಾ ಮುಷ್ಟಿಯಲ್ಲಿಟ್ಟುಕೊಂಡು ಉಸಿರು ಕಟ್ಟಿಸಬೇಡಿ. ನಿಮ್ಮ ಬಾಂಧವ್ಯದಲ್ಲಿ ಇಬ್ಬರಿಗೂ ಪೂರ್ಣ ಸ್ವಾತಂತ್ರ್ಯವಿರಲಿ. ಓಕೆ, ಆ್ಯಂಡ್ ಎಷ್ಟು ಫ್ಲೆಕ್ಸಿಬಲ್ ಆಗಿರ್ಬೇಕು ನಮ್ಮ ಲೈಫಲ್ಲಿ. ಮನುಷ್ಯ ಸಂಬಂಧಗಳನ್ನು
ಜತನದಿಂದ ಪೋಷಿಸಬೇಕು, ಹುಷಾರಾಗಿ ಪೋಷಿಸಬೇಕು, ಅರ್ಥ ಮಾಡಿಕೊಳ್ಳುವಿಕೆ ಎಂಬ ರಸಗೊಬ್ಬರ ಬಳಸಲೇಬೇಕು. ಇಟ್ಸ್ ಓಕೆ ಅಂತ ಮುಗುಳ್ನಕ್ಕರೆ ಅದಕ್ಕಿಂತ ಚಂದ ಇನ್ನೊಂದಿಲ್ಲ. ಆದರೆ ಯಾವಾಗ ಇಟ್ಸ್ ಓಕೆ ಅನ್ನಬಾರದು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಆತ್ಮಗೌರವಕ್ಕೆ ಧಕ್ಕೆ ತರುವ ಸಂಗತಿಗಳು, ತೀರಾ ಪರ್ಸ್ನಲ್ ವಿಷಯಗಳಿಗೆ ತಲೆ ಹಾಕಿದಾಗ, ನಿಮ್ಮ ಮೇಲೆ ಅವರು ಸವಾರಿ ಮಾಡೋಕ್ಕೆ ಬಂದಾಗ, ರೆಕ್ಕೆ ಕತ್ತರಿಸೋಕ್ಕೆ ಬಂದಾಗ, ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸೋಕ್ಕೆ ಯತ್ನ ಮಾಡಿದ್ರೆ, ನಿಮ್ಮ ನೈತಿಕ ಮೌಲ್ಯಗಳಿಗೆ ಚ್ಯುತಿ ಉಂಟಾಗುವಂತೆ ಮಾಡಿದಾಗ ನೋ ಅನ್ನಲೇಬೇಕು. ಇಟ್ಸ್ ಓಕೆ ಅಂತ ಎಲ್ಲ ಕಡೆ ಹೇಳ್ಕೊಂಬರೋದಲ್ಲ. ನಮಗೆ ಡ್ಯಾಮೇಜ್ ಆಗುತ್ತೆ, ನಮ್ಮ ವಿಚಾರಗಳಿಗೆ ಡ್ಯಾಮೇಜ್ ಮಾಡ್ತಾರೆ, ಅದರಿಂದ ತೊಂದರೆ ಆಗುತ್ತೆ ಅಂದಾಗ ಇಟ್ಸ್ ಓಕೆ ಅನ್ನೋದಲ್ಲ. ನೋ, ಇದು ಹಂಗಲ್ಲ ಅಂತ ನಾವು ಖಂಡಿಸಲೇಬೇಕು, ಹಾಗೆ ನಾವು ಒಪ್ಕೋಬಾರ್ದು ಕೂಡ. ಸೊ ಈ ಇಟ್ಸ್ ಓಕೆ ಆ್ಯಂಡ್ ನೋ ಅನ್ನೋದ್ರ ಮಧ್ಯ ಇರುವಂತಹ ತಿನ್ ಲೇಯರ್ನ ಅರ್ಥ ಮಾಡ್ಕೊಳ್ಳೋದು ಸೂಕ್ಷ್ಮತೆ ನಾವು ಬೆಳೆಸ್ಕೋಬೇಕಾಗಿದೆ. ಸೊ ಹಾಗಾಗಿ ನಿಮಗಿಂತ ಚೆನ್ನಾಗಿ ಯಾರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಎಂಬುದನ್ನು ಯಾವತ್ತೂ ಮರಿಬೇಡಿ. ಸೆಲ್ಫ್ ಕೇರ್ ಮ್ಯಾಟರ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಓಕೆ ಅನ್ನೋದ್ರ ಹಿಂದೆ ಇಷ್ಟೆಲ್ಲ ನಾಲೆಜ್ ಇದೆ. ಇವತ್ತಿಂದ ಸಂಬಂಧಗಳನ್ನು ಗಟ್ಟಿಯಾಗಿ ಉಳಿಸ್ಕೋಬೇಕು ಅಂದರೆ ಇಟ್ಸ್ ಓಕೆ ಅನ್ನೋದನ್ನು ಫಸ್ಟು ಪ್ರಾಕ್ಟೀಸ್ ಮಾಡೋಣ. ಆಗಲೇ ಆ ಪ್ರಾಬ್ಲಮ್ ಗ್ಯಾರಂಟಿ ಸಾಲ್ವ್ ಆಗುತ್ತೆ. ಓಕೆ, ಯಾವುದೋ ಒಂದು ವ್ಯಕ್ತಿಯಿಂದ ಪ್ರಾಬ್ಲಮ್ ಆಗಿದೆ ಅಂದ್ಕೊಳ್ಳೋಣ. ಆ ವ್ಯಕ್ತಿಯ ಸಂಬಂಧ ನಿಮಗೆ ಬೇಕು ಅಂದರೆ ಆ ವ್ಯಕ್ತಿ ನಿಜವಾಗ್ಲೂ ಒಳ್ಳೆಯವರಾಗಿದ್ದು, ಅವರ ವ್ಯಕ್ತಿತ್ವ ಸರಿ ಇದ್ದು, ಅವರ ಉದ್ದೇಶ ಸರಿ ಇದ್ದರೆ, ನನ್ನ ರಿಕ್ವೆಸ್ಟು ಓಕೆ, ಆ ವ್ಯಕ್ತಿನ ಕಳ್ಕೊಬೇಡಿ. ಆ ವ್ಯಕ್ತಿಯ ಏನು ಹೇಳ್ತಾರೆ, ಏನು ಪ್ರಾಬ್ಲಮ್ ಇದೆ ಅದು ಸರಿ ಹೋಗುತ್ತೆ, ಇಟ್ಸ್ ಓಕೆ, ನೀವು ಓವರ್ಕಮ್ ಮಾಡಿ ಅಂತ ನಾವು ಪ್ರೋತ್ಸಾಹ ಮಾಡೋಣ. ಅವ್ರಿಗೆ ತೊಂದರೆ ಮಾಡೋದು ಬೇಡ. ಅದೇ ನಿಮ್ಮ ಒಂದು ಲೈಫಲ್ಲಿ ನಿಮ್ಮನ್ನೇ ಡ್ಯಾಮೇಜ್ ಮಾಡೋ ಥರ, ನಿಮಗೆ ಏನೋ ಒಂದು ಎಫೆಕ್ಟ್ ಮಾಡೋ ಥರ ಎಲ್ಲ ಮಾಡ್ತಾರೆ ಅಂದರೆ ಅವರಿಂದ ದೂರ ಇರಿ. ಸೊ ಈ ಇಟ್ಸ್ ಓಕೆ ಅನ್ನೋದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಹಾಗೆಯೇ ನಾನು ಹಾಗೆ ಅಲ್ವಾ, ನೀವು ಲೈಕ್ ಮಾಡಿ ಮಾಡದೇ ಇರಲಿ, ಕಮೆಂಟ್ ಮಾಡಿ ಮಾಡದೇ ಇರಲಿ, ಶೇರ್ ಮಾಡಿ ಮಾಡದೇ ಇರಲಿ, ಇಟ್ಸ್ ಓಕೆ. ಅವ್ರವ್ರಿಗೆ ಅನಿಸಿದ್ದವ್ರು ಮಾಡ್ತಾರೆ. ಒಳ್ಳೇದು ಅನಿಸಿದ್ರೆ ಮಾಡ್ತಾರೆ, ಮಾಡಬೇಕು ಅನಿಸಿದವ್ರು ಮಾಡ್ತಾರೆ, ಮಾಡಬಾರ್ದು ಅನಿಸೋರು ಮಾಡಲ್ಲ. ಸೊ ಎಲ್ಲರೂ ಮಾಡಬೇಕು ಅನ್ನೋ ನಿರೀಕ್ಷೆ ನನಗಿಲ್ಲ. ಹೇಳೋ ಕರ್ತವ್ಯ ಮಾತ್ರ ನಂದು, ಬಿಕಾಸ್ ಇಟ್ಸ್ ಓಕೆ. ಓಕೆ, ಸೊ ಈ ಚಾಪ್ಟರ್ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ, ನಾಳೆ ಮತ್ತೆ ಹೊಸ ಚಾಪ್ಟರ್ ಒಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.